ನೋಡಿ, ಇವತ್ತು NDAನ ಏನಾದರೂ ಮಾಡಿ ಬಗ್ಗು ಬಡಿಯಲೇಬೇಕು, NDAಗೆ ಪ್ರಬಲವಾಗಿ ಫೈಟ್ ಕೊಡಬೇಕು ಅಂತ ಹೇಳಿ NDA ಒಕ್ಕೂಟ ಮಾಡ್ಕೊಳ್ತು. ಆದರೆ ಈಗ ಒಡೆದ ಮನೆ ಆಗ್ತಾ ಇದೆ. ಕಾಂಗ್ರೆಸ್ಗೆ ಒಂದೊಂದೇ ಪಕ್ಷಗಳು ಕೈ ಕೊಡೋದಕ್ಕೆ ಶುರುವಾಗಿದೆ. ಮೈತ್ರಿಕೂಟಕ್ಕೆ INDIA ಅಂತ ಹೆಸರಿಟ್ಟಿದ್ದಂಥ TMCA ಅಧಿಕೃತವಾಗಿ ಹೊರಬರುವ ಮಾತುಗಳನ್ನಾಡಿದೆ. ಆಮ್ ಆದ್ಮಿ ಪಕ್ಷವೂ ಕೂಡ ಕೈ ಬಿಡೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ವರದಿ ಇದೆ, ಮೊದಲಿಗೆ ಅದನ್ನು ನೋಡ್ಕೊಂಡ್ಬನ್ನಿ. ಮೋದಿ ಮಡಿಸಿ ಮೂಲೆಯಲ್ಲಿ ಕೂರಿಸಿ ದೆಹಲಿಯ ಗದ್ದುಗೆ ಹಿಡಿಯಬೇಕು ಅಂತ ಪಾಟ್ನಾದಲ್ಲಿ ಕೈಕುಲುಕಿ ಬೆಂಗಳೂರಿನಲ್ಲಿ ಕೂಟಕ್ಕೆ INDIA ಅಂತ ಹೆಸರಿಟ್ಟಿತ್ತು. ಮುಂಬೈನಲ್ಲಿ ಮಾತುಕತೆ ನಡೆಸಿ ಪಂಚರಾಜ್ಯದಲ್ಲಿ ಮಕಾಡೆ ಮಲಗಿದ ಬಳಿಕ ಸೀಟ್ಗಾಗಿ ಕಿತ್ತಾಡಿಕೊಂಡ ವಿರೋಧ ಪಕ್ಷಗಳ ಕೂಟ ಅಧಿಕೃತವಾಗಿ ಒಡೆದು ಹೋಗ್ತಿದೆ. ವಿಪಕ್ಷಗಳ ಮೈತ್ರಿಕೂಟ ರಚಿಸಿದ್ದ ಕಾಂಗ್ರೆಸ್ಸೇ ಅದೇ ಮೈತ್ರಿಕೂಟಕ್ಕೆ ವಿಲನ್ ಆಗ್ತಿದೆ. ಪಶ್ಚಿಮ ಬಂಗಾಳದ ಎಲ್ಲ 42 ಕ್ಷೇತ್ರಗಳಲ್ಲಿ TMCA ಸ್ಪರ್ಧಿಸುತ್ತೆ ಅಂತ দূরদলে নিন্তু মমতা ব্যানার্জি জোরাಗಿ ಕೂಗಿ ಹೇಳಿದ್ರು। আমার কোনো কথা হয়নি এবং আমি প্রস্তাব দিয়েছিলাম, ওরা প্রথম দিনই প্রত্যাখ্যান করেছে। তখন থেকে আমাদের দল সিদ্ধান্ত নিয়েছে আমরা বাংলায় একা চলব। ইভেন ওরা যে আজ থেকে র্যালি করেছে আমাদের একবার অ্যাজ এ ম্যাটার অফ কান্ট্রি আমি ইন্ডিয়ার অ্যালায়েন্স আমাকে একবার জানিয়েছে দিদি আপনার রাজ্যে যাচ্ছি, না জানায়নি। ಆ ಕಡೆ ದೀದಿ ಗುಮ್ಮನ ಹಾಗೆ ಮಾತಾಡಿ ಹೋದ್ರು, ಈ ಕಡೆ ಪಂಜಾಬ್ ಮುಖ್ಯಮಂತ್ರಿ ಭಗವತ್ ಮಾನ್ ಅಖಾಡಕ್ಕೆ ಧುಮುಕಿದ್ರು। ನಾವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು। देश में पंजाब बनेगा हीरो। 2024 में लोकसभा चुनाव में आम आदमी पार्टी के पक्ष में 13-0। ಇನ್ನು ಈ ಕಡೆ ಬಂದ್ರೆ ಆಮ್ ಆದ್ಮಿ ಹಾಗೂ TMC ಜೊತೆ ಕಾಂಗ್ರೆಸ್ ಕಿತ್ತಾಡ್ತಿದೆ। ಈ ಕಡೆ ಬಿಜೆಪಿ INDA ಒಕ್ಕೂಟದ ಬಗ್ಗೆ ವ್ಯಂಗ್ಯ ಮಾಡ್ತಿದೆ। राहुल गांधी जी, आप न्याय यात्रा छोड़िए, आप कीजिए इंडी जोड़ो यात्रा। एक तरफ तो राम मंदिर निर्माण हो गया, परंतु इंडी गठबंधन है जो हर रोज टूटने की कगार पर आ जाती है और टुकड़े टुकड़े गठबंधन बन चुकी है। ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಬಿಜೆಪಿ ಅದರಲ್ಲೂ NDA ಮೈತ್ರಿಕೂಟ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡಿಕೊಳ್ತಾ ಇತ್ತು. ಆದರೆ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಅಂತ ಹೇಳಿ ಪ್ರಾದೇಶಿಕ ಪಕ್ಷಗಳ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಒಂದು ಮಹಾಮೈತ್ರಿಯನ್ನ ಮಾಡಿಕೊಳ್ತು. ಆ ಮಹಾಮೈತ್ರಿಯನ್ನ ಮಾಡಿಕೊಂಡಾಗ ಅದಕ್ಕೆ INDIA ಅಂತೇಳಿ ನಾಮಕರಣವನ್ನ ಮಾಡ್ತು, ಇಂಡಿ ಒಕ್ಕೂಟ ಅಂತೇಳಿ ಮಾಡ್ಕೊಂಡು. ಈ ಇಂಡಿ ಒಕ್ಕೂಟವನ್ನ ಮಾಡಿಕೊಂಡಾಗಲೇ ಬಿಜೆಪಿ ನಾಯಕರು ಒಂದಷ್ಟು ತಿರುಗೇಟನ್ನು ಕೊಟ್ಟಿದ್ರು, ಇದು ಎಷ್ಟು ದಿನ ಈ ಒಕ್ಕೂಟ ಇರುತ್ತೆ ನೋಡೋಣ ಅಂತ ಹೇಳಿ. ಆದರೆ ಇಷ್ಟು ಬೇಗ ಇದರಲ್ಲಿ ಈ ಒಂದು ಒಕ್ಕೂಟದಲ್ಲಿ ಕಂಪನ ಶುರುವಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಇನ್ನು ಲೋಕಸಭಾ ಚುನಾವಣೆ ಅನೌನ್ಸ್ ಆಗಿಲ್ಲ, ಆಗಲೇ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ದುರ್ಗತಿ ಬಂದುಬಿಟ್ಟಿದೆ ಅನ್ನೋ ಚರ್ಚೆಗಳು ಶುರುವಾಗ್ತಾ ಇದೆ. ಪ್ರಮುಖವಾಗಿ ಉತ್ತರ ಪ್ರದೇಶ, ಬಿಹಾರ, ಬಂಗಾಳ ಸೇರಿ 6 ಸ್ಥಾನದಲ್ಲಿ ಕೈಪಡೆ ಸ್ಪರ್ಧೆಗೆ ಒಂದಷ್ಟು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದೆ. ನೋಡಿ, 162 ಸ್ಥಾನಗಳು ಈ ಭಾಗದಲ್ಲಿ, ಈ ರಾಜ್ಯಗಳಲ್ಲಿ 162 ಸ್ಥಾನಗಳು. ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಈ 3 ರಾಜ್ಯಗಳಲ್ಲಿ ಒಟ್ಟು 162 ಲೋಕಸಭಾ ಕ್ಷೇತ್ರಗಳಿವೆ. ಈ 162 ಸ್ಥಾನಗಳ ಪೈಕಿ ದೇಶದ ಹಳೆ ಪಕ್ಷಕ್ಕೆ ಅಂದ್ರೆ ಕಾಂಗ್ರೆಸ್ಗೆ ಸಿಕ್ಕಿದ್ದು ಕೇವಲ 6 ಸ್ಥಾನ ಮಾತ್ರ, ಅಂದ್ರೆ ಸಿಗೋದು ಅಂತ ಹೇಳಲಾಗ್ತಾ ಇದೆ. ನೋಡಿ, ಇವತ್ತು ಇಡೀ ಭಾರತದಲ್ಲಿ ಇರುವಂಥ ಎಲ್ಲ ರಾಜ್ಯಗಳ ಪೈಕಿ ಉತ್ತರ ಪ್ರದೇಶ ಎಲ್ಲ ರಾಷ್ಟ್ರೀಯ ಪಕ್ಷಗಳ ಪ್ರಮುಖವಾದಂಥ ಟಾರ್ಗೆಟ್. ಕಾರಣ ಇಷ್ಟೇ, ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿದೆ, 182 ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿದೆ. ಇಂಥ ಒಂದು ಉತ್ತರ ಪ್ರದೇಶದಲ್ಲೂ ಕೂಡ SP ಏನು ಇಂಡಿ ಒಕ್ಕೂಟದಲ್ಲಿ ಇದೆಯಲ್ಲ SP, ನಾವು ನಿಮಗೆ 2 ಸ್ಥಾನವನ್ನು ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇದೆ. 2 ಸ್ಥಾನವನ್ನು ಬಿಟ್ಕೊಡ್ತೆ ಅಂತ ಹೇಳ್ತಿದೆ. ಅದು ರಾಯ್ಬರೇಲಿ ಮತ್ತು ಅಮೇಥಿಗಳು, ಈ 2 ಕ್ಷೇತ್ರಗಳನ್ನು ಮಾತ್ರ ಕಾಂಗ್ರೆಸ್ಗೆ ಕೊಡ್ತೀವಿ ಅಂತೇಳಿ SP ಅವರು ಹೇಳಿದ್ದಾರೆ. ಇನ್ನು ಬಿಹಾರದಲ್ಲಿ ಕಳೆದ ಬಾರಿ ಒಂದೇ ಒಂದು ಕಡೆ ಗೆದ್ದಿದ್ದಂಥ ಕಾಂಗ್ರೆಸ್ನ ಪಡೆ ಈ ಬಾರಿ
ನಿತೀಶ್ ಹಾಗೂ ತೇಜಸ್ವಿ ಅವರು ನೋಡಿ, ಒಂದು ಸ್ಥಾನ ಗೆದ್ದಿದ್ದೀರಾ, ಓಕೆ, ಇದರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ನಿಮಗೆ ಸೇರಿಸ್ಕೊಡ್ತೀವಿ ಅಂತ ಬಿಹಾರದಲ್ಲಿ ಹೇಳ್ತಿದ್ದಾರೆ. ನೋಡಿ, ಬಿಹಾರದಲ್ಲಿ 2 ಆಯಿತು, ಮತ್ತೊಂದು ಕಡೆ ಉತ್ತರ ಪ್ರದೇಶದಲ್ಲಿ 2 ಆಯಿತು. ಇನ್ನು ಪಶ್ಚಿಮ ಬಂಗಾಳದ ಮುಂದೆ ಹೇಳ್ತೀನಿ. ಇನ್ನು ಮಹಾರಾಷ್ಟ್ರದಲ್ಲಿ 23 ಸ್ಥಾನ ಬಿಟ್ಟು ಕೊಡಿ ಅಂದ್ರಂತೆ ಉದ್ಧವ್ ಠಾಕ್ರೆ. ಆದರೆ ಕಾಂಗ್ರೆಸ್ ನೋ, ಬಿಲ್ಕುಲ್ ನಾವು ಬಿಟ್ಕೊಡಲ್ಲ, ಸುತಾರಾಮ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಅವರು ಹೇಳಿದ್ದಂತೆ. ಇದು ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಬಿಹಾರದಾಯ್ತು. ಆದರೆ ಈಗ ದೀದಿ ಕೊಟ್ಟಿರೋ ಶಾಕ್ ಇದೆಯಲ್ಲ ಕಾಂಗ್ರೆಸ್ಗೆ, ಒಂದು ರೀತಿಯಲ್ಲಿ ನಿದ್ದೆನೂ ಬರಲ್ವೇನೋ ಅಂಥ ಒಂದು ಶಾಕ್ ಕೊಟ್ಟಿದೆ. ದೀದಿ ಕೈ ಹಿಡಿದ್ರೆ ಏನು ಬೇಕಾದರೂ ಆಗುತ್ತೆ ಅನ್ನುವ ಒಂದು ಧೈರ್ಯದಿಂದಿದ್ದಂಥ ಕಾಂಗ್ರೆಸ್ನ ಪಾಳ್ಯಕ್ಕೆ ಈಗ ದೀದಿ ಶಾಕ್ ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿಯಾಗಿ ಅಲ್ಲಿ ಹಗ್ಗ ಜಗ್ಗಾಟ ನಡೀತಾ ಇದೆ ಕುರ್ಚಿಗೋಸ್ಕರ ಅಂತೇಳಿ. ಒಂದು ಕಾಲದಲ್ಲಿ ಬಂಗಾಳದಲ್ಲಿ 24 ಸೀಟನ್ನು ಕಾಂಗ್ರೆಸ್ ಗೆದ್ದಿತ್ತು, ಇದು ಇತಿಹಾಸ. ಪಶ್ಚಿಮ ಬಂಗಾಳದಲ್ಲಿ 24 ಸೀಟನ್ನು ಗೆದ್ದಿದ್ದಂಥ ಕಾಂಗ್ರೆಸ್. ಆದರೆ ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದ್ದು ಮಾತ್ರ ಕೇವಲ 2 ಸ್ಥಾನ. ಎಲ್ಲಿ 24 ಸೀಟು, ಎಲ್ಲಿಯೇ 2 ಸೀಟು. ಈಗ ಆ ಗೆದ್ದಂಥ 2 ಸ್ಥಾನದ ಜೊತೆ ಮತ್ತೆರಡು ಕಡೆ ಸ್ಪರ್ಧಿಸಬೇಕು ಅಂತೇಳಿ ಕಾಂಗ್ರೆಸ್ ಇಂಗಿತವನ್ನು ವ್ಯಕ್ತಪಡಿಸ್ತದೆ. ನೋಡಿ, 24 ಸೀಟನ್ನು ಗೆದ್ದಿದ್ದಂತಹ ಕಾಂಗ್ರೆಸ್ ಕೇವಲ 4 ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀವಿ, 4 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಹಗ್ಗ ಜಗ್ಗಾಟವನ್ನು ನಡೆಸ್ತಾ ಇದೆ. ಆದರೆ 6 ಕೇಳ್ತಾ ಇದೆ. 2 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ. ಹೋಗ್ಲಿ, ಅದಕ್ಕೆ ಎಕ್ಸ್ಟ್ರಾ ಅಡಿಷನಲ್ ಆಗಿ 4 ಕ್ಷೇತ್ರಗಳನ್ನು ನಮಗೆ ಬಿಟ್ಕೊಡಿ ಅಂತೇಳಿ ಕಾಂಗ್ರೆಸ್ ಒಂದಷ್ಟು ಡಿಮ್ಯಾಂಡನ್ನು ಮಾಡ್ತಾ ಇದ್ರೆ ಆಗೋದಿಲ್ಲ. 2 ಕ್ಷೇತ್ರವನ್ನು ನೀಡೋದು ಅಂಥೇಳಿ, ಅದು ಮಾಲ್ದಾಬಾ ದಕ್ಷಿಣ ಹಾಗೂ ಬಹರಾಂಪುರ ನೀಡ್ತೀವಿ ಅಂತೇಳಿ ದೀದಿ ಹೇಳಿದ್ದಾರೆ. ಆದರೆ ಸುತಾರಾಮ್ ಮಮತಾ ಬ್ಯಾನರ್ಜಿ ಆಫರನ್ನು ಕಾಂಗ್ರೆಸ್ ಒಪ್ಕೊಳ್ತಾ ಇಲ್ಲ. 4 ಆಗಲ್ಲ ರೀ, ಕನಿಷ್ಠ 6 ಸೀಟ್ ಬೇಕೇ ಬೇಕು ನಮಗೆ, 24 ಸೀಟನ್ನು ಗೆದ್ದಿದ್ದೀವಿ ನಾವು ಅಂತ ಹೇಳಿದ್ದಾರೆ. ಸೊ ಅಧೀರ್ ರಂಜನ್ ಅವರು ಕನಿಷ್ಠ 6 ಸೀಟು ಕೊಡಬೇಕು ಅಂತೇಳಿ ಅಧೀರ್ ರಂಜನ್ ಚೌಧರಿ ಅವರು ಪಟ್ಟು ಹಿಡಿದಿದ್ರು. ಆದರೆ ಕಾಂಗ್ರೆಸ್ ನಾಯಕರ ಡಿಮ್ಯಾಂಡ್ಗೆ ದೀದಿ ಒಪ್ಕೊಳ್ತಾ ಇಲ್ಲ, ಸುತಾರಾಮ್ ಬಿಟ್ಕೊಡೋದಿಲ್ಲ ಅಂತೇಳಿ. ಕಾಂಗ್ರೆಸ್ ನಾಯಕರು ಯಾವಾಗ ಬಗ್ಲಿಲ್ಲೋ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಬಿಡಿ ಅಂತೇಳಿ ನೇರವಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಅಲ್ಲಿ ದೀದಿ. ಮತ್ತೊಂದು ಕಡೆ ಪಂಜಾಬ್ನಲ್ಲೂ ಕೂಡ ಕೇಜ್ರಿವಾಲ್ ಅವರು ಕೈ ಕೊಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಏನು ಮಾಡ್ತಾರೆ ಅನ್ನೋದೇ ಬಹಳ ಕುತೂಹಲ. ನೋಡಿ, ಇಲ್ಲೂ ಕೂಡ ಹಗ್ಗ ಜಗ್ಗಾಟ. 2019ರಲ್ಲಿ ಪಂಜಾಬ್ನ ಒಂದು ಕ್ಷೇತ್ರದಲ್ಲಿ ಮಾತ್ರ ಆಮ್ ಆದ್ಮಿ ಪಾರ್ಟಿ ಗೆದ್ದಿತ್ತು. ಈಗ ಕಾಂಗ್ರೆಸ್ ಹೇಳ್ತಾ ಇರೋದು ಆಮ್ ಆದ್ಮಿ ಪಾರ್ಟಿಗೆ 2 ಸೀಟನ್ನು ಕೊಡೋದಾಗಿ ಆಫರ್ ಅನ್ನು ಇಟ್ಟಿದೆ. ಇವತ್ತು ಪಂಜಾಬ್ನಲ್ಲಿ ಸರ್ಕಾರ ನಡೆಸ್ತಾ ಇರೋದು ಯಾರು? ಆಮ್ ಆದ್ಮಿ ಪಾರ್ಟಿ. ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ಕಮಾಲ್ ಮಾಡಿದಂಥ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಕಮಾಲ್ ಮಾಡೋದಿಲ್ವಾ? ಒಟ್ಟು ನೋಡಿ, 117 ಸ್ಥಾನಗಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ 92 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆಲುವನ್ನು ಕಂಡಿತ್ತು. ಅದು ಪಂಜಾಬ್ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ. ಈಗ ಅಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಎಷ್ಟು ಸೀಟ್ಗಳು ಬಿಟ್ಕೊಡ್ಬೇಕಾಗುತ್ತೆ? ಆದರೆ ಕೇವಲ 2 ಸ್ಥಾನಗಳನ್ನು ಮಾತ್ರ ಬಿಟ್ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾರೆ. ಅದನ್ನು ಒಪ್ಕೊಳ್ತಾರೆ. 13 ಸ್ಥಾನಗಳಲ್ಲಿ 30ರಿಂದ 40 ಆಕಾಂಕ್ಷಿಗಳನ್ನು ಆಮ್ ಆದ್ಮಿ ಪಾರ್ಟಿ ಹುಡುಕಿ ರೆಡಿ ಮಾಡಿಕೊಂಡಿದೆ. ಆಲ್ರೆಡಿ ಅಲ್ಲೆಲ್ಲವೂ ಕೂಡ ಅವರು ಗ್ರೌಂಡ್ ಲೆವೆಲ್ನಲ್ಲಿ ವರ್ಕೌಟನ್ನು ಮಾಡ್ತಿದ್ದಾರೆ. ಈಗ ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲಿಸಿ ಆಡಳಿತಾರೂಢ ಪಾರ್ಟಿ ಆಗಿರುವಂಥ ಆಮ್ ಆದ್ಮಿ ಪಾರ್ಟಿ ಎಲ್ಲ ಲೋಕಸಭಾ ಕ್ಷೇತ್ರಗಳು ಕೂಡ ಕಣಕ್ಕಿಳಿದ್ರೆ ಲಾಭ ಆಗುತ್ತೆ. ಅದೇ ಲೆಕ್ಕಾಚಾರದಲ್ಲಿ ಎಲ್ಲ ಕಡೆ ಸ್ಪರ್ಧೆ ಮಾಡೋದಕ್ಕೆ ಆಮ್ ಆದ್ಮಿ ಪಾರ್ಟಿ ಕೂಡ ಮುಂದಾಗಿದೆ. ಆ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಟಕ್ಕರನ್ನು ಕೊಟ್ಟಿದೆ. ಯಾಕೆ ಈಗ ಪಂಜಾಬ್ ಆಯಿತು, ವೆಸ್ಟ್ ಬೆಂಗಾಲ್ ಆಯಿತು, ಉತ್ತರ ಪ್ರದೇಶದಲ್ಲಿ ಯಾಕೆ ಕಿತ್ತಾಟ? ಅಲ್ಲಿ ಶತಾಯಗತಾಯ ಏನೇ ಮಾಡಿದ್ರು ಕೂಡ ಯೋಗಿ ನಾಡಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಗೆಲುವು ದಾಖಲು ಮಾಡುತ್ತಾ
180ಕ್ಕಿಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳು, ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರುವಂಥ ರಾಜ್ಯ ಅದು. ಸೊ ಈಗ ಇಲ್ಲೂ ಕೂಡ ಇಂಡಿ ಕೂಟದ ಕಿತ್ತಾಟ ಮುಂದುವರಿತಾನೇ ಇದೆ. ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಾರ್ಟಿಗಳ ಮಧ್ಯೆ ಫೈಟ್ ನಡೀತಾನೆ ಇದೆ, ತಾರಕಕ್ಕೇರ್ತಾ ಇದೆ. ಕಳೆದ ಬಾರಿ BSP ಸ್ಪರ್ಧಿಸಿದ್ದ ಕಡೆ ಈ ಬಾರಿ SP ಸ್ಪರ್ಧೆ ಮಾಡ್ತಾ ಇದೆ. ಬರೋಬ್ಬರಿ 20 ಸ್ಥಾನಕ್ಕೆ ಪಟ್ಟು ಹಿಡಿದು ಕೂತಿದೆ ಕಾಂಗ್ರೆಸ್. 20 ಸೀಟ 0 ತೆಗೆದ್ಬಿಡಿ, ನಾವು ನಿಮ್ಗೆ 2 ಸೀಟ್ ಬಿಟ್ಕೊಡ್ತೀವಿ, ಅಲ್ಲಿ ಆರಾಮಾಗಿ ನೀವು ಗೆದ್ಕೊಂಬನ್ನಿ ಅಂತೇಳಿ SP ಅವರು ಅವ್ರಿಗೆ ಆಫರನ್ನು ಕೊಟ್ಟಿದೆ. ಆದರೆ ಈಗ ಈ ಆಫರನ್ನು ಒಪ್ಕೊಳ್ತಾ ಇದೆಲ್ಲವನ್ನ ಗಮನಿಸಿದಾಗ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟನ್ನು ಕೊಟ್ಟಿದ್ದಾರೆ.